ಕಾರ್ ಕೀ ಕೊಟ್ಟು ಅಮೌಂಟ್ ತಗೊಂಡ್ ಸತ್ತಾನೆ ಕಾರ್ ಸೇಲ್ ಆಯ್ತು ಅಂತ ಅರ್ಥನಾ? ಇಲ್ಲ. ನೀವೇನಾದ್ರೂ ಆತರ ಸೇಲ್ ಮಾಡಿದ್ರೆ ದೊಡ್ಡ ಒಂದು ಸಂಕಷ್ಟಕ್ಕೆ ಸಿಲುಕಿದ್ದೀರಾ ಅಂತ. ನೀವು ಕಾರೇನೋ ಸೇಲ್ ಮಾಡ್ಬಿಡ್ತೀರಾರೆ, ಬಟ್ RC ಟ್ರಾನ್ಸ್ಫರ್ ಆಗಿರೋದಿಲ್ಲ ಅಂದ್ರೆ ಲೇಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಏನೇ ಚಲನ್ಗಳು ಬಂದ್ರು ಅಂದ್ರೆ ಯಾವುದೇ ಟ್ರಾಫಿಕ್ ಫೈನ್ ಇರ್ಬೋದು, ಇಲ್ಲ ಬೇರೆ ಏನೇ ಕೂಡ ಇದ್ರು ಕೂಡ ಅದು ನಿಮ್ಮ ಹೆಸರಿಗೆ ಬರುತ್ತೆ. ಯಾಕಪ್ಪ ಅಂದ್ರೆ ಲೀಗಲ್ ಆಗಿ ಅದು ಕಾರ್ ಟ್ರಾನ್ಸ್ಫರ್ ಆಗಿರೋದಿಲ್ಲ. Cars24 ಅಲ್ಲಿ ಆ ರೀತಿ ಇರೋದಿಲ್ಲ ಕಣ್ರಿ. ಇಲ್ಲಿ ಕವಚ್ ಪ್ರೊಟೆಕ್ಷನ್ ಅಂತ ಇರುತ್ತೆ. ಅಂದ್ರೆ ನೀವು ಇಲ್ಲಿ ಕಾರ್ನ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಮುಗೀತು, ಟ್ರಾನ್ಸ್ಫರ್ ಆಗೋವರೆಗೂ ಈ ಮಿಡಲ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಕೂಡ Cars24 ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ. ನಿಮ್ಗೆ ಏನು ಕೂಡ ಪ್ರಾಬ್ಲಮ್ ಆಗದಾಗೆ Cars24 ನೋಡ್ಕೊಳ್ಳುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನೀವು ಕಾರ್ನ ಸೇಲ್ ಮಾಡ್ಬೇಕಾದ್ರೆ ಔಟ್ ಸೈಡ್ ಏನ್ ಪ್ರೈಸ್ ಕೋಟ್ ಮಾಡ್ತಾರೆ ಅದಕ್ಕಿಂತ ಬೆಸ್ಟ್ ಪ್ರೈಸ್ Cars24 ಕೋಟ್ ಸಿಗುತ್ತೆ. ಎಲ್ಲಾನು ಕೂಡ ಪ್ರತಿಯೊಂದು ಕೂಡ ಚೆಕ್ ಮಾಡಿ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದಕ್ಕಿಂತ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ Cars24 ಕೂಡ ತಗೊಳುತ್ತೆ. ಮತ್ತೆ ನೀವು ತಡ ಮಾಡ್ತಾ ಇದ್ದೀರಾ, ಬೇರೆಯವರಿಗೆ ಸೇಲ್ ಮಾಡಿ ರಿಸ್ಕ್ ತಗೊಳ್ಳೋದಕ್ಕಿಂತ Cars24 ಅಲ್ಲಿ ಒಂದ್ಸಲ ಫ್ರೀ ಆಗಿ ಇನ್ಸ್ಪೆಕ್ಷನ್ ಬುಕ್ ಮಾಡಿ Cars24 ಅವರು ನಿಮ್ಮ ಪ್ಲೇಸ್ಗೆ ಬರ್ತಾರೆ, ಬಂದು ಕಾರ್ನ ಕಂಪ್ಲೀಟ್ ಇನ್ಸ್ಪೆಕ್ಷನ್ ಮಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕಾರ್ನು ಕೂಡ ತಗೋತಾರೆ. ಮತ್ತೆ ಸ್ಮಾರ್ಟ್ ಮತ್ತು ಜಗಳ ಮುಕ್ತ ರೀತಿಯಲ್ಲಿ ನೀವು ನಿಮ್ಮ ಕಾರ್ನು ಕೂಡ ಸೇಲ್ ಮಾಡಬಹುದು. ಇದು Cars24 ಅಲ್ಲಿ ಮಾತ್ರನೇ ಸಾಧ್ಯ ಆಗುವಂತದ್ದು.